ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲನ್ನು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ಯಾವ್ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನಿಲ್ಲಿ 1 ಪ್ಯಾಕ್ ಆಗುವಷ್ಟು ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಫೇಸ್ಗೆ ಅಪ್ಲೈ ಮಾಡೋದು ಅಂತೇಳಿ ಫಸ್ಟು ತೋರಿಸ್ಕೊಡ್ತೀನಿ. ನಂತರ ಇದ್ರ ಬೆನಿಫಿಟ್ಸ್ ಏನೇನೆಲ್ಲ ಇದೆ ಅನ್ನೋದನ್ನು ಹಾಗೆ ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಈ 1 ಪ್ಯಾಕೆಟ್ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸಲ್, ಈ 1 ಪ್ಯಾಕೆಟ್ಗೆ 38 ರುಪೀಸು. ಇದರಲ್ಲಿ ಟೋಟಲ್ ಆಗಿ 10 ಕ್ಯಾಪ್ಸಲ್ಸ್ ಇರುತ್ತೆ. ನಾವು ಈ ರೀತಿ ವಿಟಮಿನ್ ಇ ಕ್ಯಾಪ್ಸಲನ್ನು ತೊಗೊಂಡು ಇದಕ್ಕೆ ನಾವು ಒಂದು ಸೂಜಿಯಿಂದ ಆಯಿತು, ಇಲ್ಲ ಪಿನ್ ಇದ್ದರೆ ಪಿನ್ನಿಂದ ಆಯಿತು, ಈ ರೀತಿ ನಾವು ಪ್ರೆಸ್ ಮಾಡಬೇಕು. ನಾವು ಸೀಸರಲ್ಲೇ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಆಯಿಲ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಈ ರೀತಿ ಪಿನ್ನು ಇಲ್ಲ ಸೂಜಿ ಇದ್ದರೆ ಅದರಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಆಯಿಲ್ನ ಈ ರೀತಿ ತೆಗಿಬೇಕು. ನೋಡಿ ಒಂದು ಕ್ಯಾಪ್ಸಲಲ್ಲಿ ನಮಗೆ ಇಷ್ಟು ತಿಕ್ಕಾಗಿರೋ ಆಯಿಲ್ ಸಿಗುತ್ತೆ. ನಂತರ ಕೈಯಲ್ಲೇ ಹಾಗೆ ಒಂದು ಸ್ವಲ್ಪ ಉಜ್ಜಬೇಕು ಈ ರೀತಿ. ನೆಕ್ಸ್ಟ್ ನೋಡಿ, ಈ ವಿಟಮಿನ್ ಇ ಕ್ಯಾಪ್ಸಲ್ ಆಯಿಲನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ಫೇಸ್ಗೆ ಮಸಾಜನ್ನು ಕೊಡಬೇಕು. ಈ ರೀತಿ ನಾವು ಫೇಸ್ಗೆ ಮಸಾಜನ್ನು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಹಾಗೆ ಡೈರೆಕ್ಟಾಗಿ ವಿಡಿಯೋನ ಮಾಡ್ತಾ ಇದ್ದೆ. ನೋಡ್ತಿರ್ಬೋದು ಹಿಂದ್ಗಡೆ ಹರ್ಷ ಕಾಣ್ತಿದ್ದಾನೆ, ಅವ್ನು ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದ. ಹಾಗಾಗಿ ನಾನು ವಿಡಿಯೋನು ಮಾಡ್ಕೊಂಬಿಟ್ಟು ನೆಕ್ಸ್ಟು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಫಿಂಗರ್ಲೇ ನಾವು ಮಸಾಜನ್ನು ಮಾಡಬೇಕು. ಯಾವುದೇ ರೀತಿ ಫೇಸ್ಗೆ ಪ್ರೆಷರನ್ನು ಕೊಡಬಾರ್ದು, ಲೈಟಾಗಿ ಫೇಸ್ಗೆ ಮಸಾಜನ್ನು ಕೊಡಬೇಕು. ವಿಟಮಿನ್ ಇ ಕ್ಯಾಪ್ಸಲನ್ನು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ಸು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಡ್ರೈ ಸ್ಕಿನ್ ಇರೋರು ಈ ವಿಟಮಿನ್ ಇ ಕ್ಯಾಪ್ಸಲನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಯ್ಲಿ ಸ್ಕಿನ್ ಇರುವವರು ನೋಡಿಕೊಂಡು ಈ ವಿಟಮಿನ್ ಇ ಕ್ಯಾಪ್ಸಲನ್ನು ಯೂಸ್ ಮಾಡಿ. ಅಂದರೆ ಫಸ್ಟು ಒಂದು ಟೈಮು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ಕಿವಿ ಹಿಂದೆ ಆಯಿತು, ಇಲ್ಲ ಸ್ವಲ್ಪ ನೆಕ್ ಹತ್ರ ಈ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಡಿ. ಯಾವುದೇ ರೀತಿ ಇಚ್ಚಿಂಗ್ ಆಗಲಿ ಮತ್ತು ಸಣ್ಣ ಸಣ್ಣ ಗುಳ್ಳೆಗಳಾಗಲಿ ಮತ್ತು ತುರಿಕೆ ಆಗಲಿ ಈ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನೀವು ರೆಗ್ಯುಲರ್ ಆಗಿ ಒಂದು ಕ್ಯಾಪ್ಸಲ್ ಯೂಸ್ ಮಾಡೋ ಬದಲು ಅದರಲ್ಲಿ ಹಾಫ್ ಕ್ಯಾಪ್ಸಲ್ ಮಾತ್ರ ನೀವು ಅದರಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಡ್ರೈ ಸ್ಕಿನ್ ಇರುವವರು ಪೂರ್ತಿ ಒಂದು ಕ್ಯಾಪ್ಸಲನ್ನು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಕಣ್ಣಿನ ಕೆಳಗಡೆ ಆಗಿರ್ಬೋದು ಮತ್ತು ಕಣ್ಣಿನ ಸುತ್ತಮುತ್ತ ತುಂಬಾ ಕಪ್ಪಾಗಿರುತ್ತೆ. ಅವರು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸಲನ್ನು ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಣ್ಣಿನ ಸುತ್ತ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಕ್ರಮೇಣವಾಗಿ ಆ ಪ್ರಾಬ್ಲಮ್ಸು ಸಹ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಡ್ರೈ ಲಿಪ್ಸ್ ಪ್ರಾಬ್ಲಮ್ಸು ತುಂಬಾ ಇರುತ್ತೆ. ಅಂಥವರು ಸ್ವಲ್ಪನೇ ವಿಟಮಿನ್ ಇ ಆಯಿಲನ್ನು ತೊಗೊಂಡು ಲಿಪ್ಸ್ಗೆ ಅಪ್ಲೈ ಮಾಡೋದ್ರಿಂದ ಡ್ರೈ ಲಿಪ್ಸ್ ಪ್ರಾಬ್ಲಮ್ಸನ್ನು ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಈ ರೀತಿ ಸ್ವಲ್ಪನೇ ವಿಟಮಿನ್ ಇ ಆಯಿಲನ್ನು ತೊಗೊಂಡು ಈ ರೀತಿ ಲಿಪ್ಸ್ಗೆ ಅಪ್ಲೈ ಮಾಡಬೇಕು. ಇದರಿಂದನೂ ಸಹ ಡ್ರೈ ಲಿಪ್ಸ್ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ವಿಟಮಿನ್ ಇ ಆಯಿಲನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 4 to 5 ಮಿನಿಟ್ಸ್ ಅಷ್ಟು ನೀಟಾಗಿ ಫೇಸ್ಗೆ ಮಸಾಜ್ ಕೊಡಬೇಕು. ನೆಕ್ಸ್ಟು ಈ ಆಯಿಲನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಬಿಸಿಲಿಗಾಗಲಿ ಮತ್ತು ಹೊರಗಡೆ ಧೂಳಿರೋ ಕಡೆ ಆಗಲಿ ಓಡಾಡಬಾರ್ದು. ಹಾಗೆ ನಾವು ಈ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಬಿಟ್ಟು ಫೇಸನ್ನು ವಾಶ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಓವರ್ ನೈಟ್ ಬಿಡ್ತಾರೆ, ಬಟ್ ನಾನು ಓವರ್ ನೈಟ್ ಏನು ಬಿಡೋದಿಲ್ಲ. ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡಿ ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶನ್ನು ಮಾಡ್ತೀನಿ.
ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.